ಸಾರ್ವಜನಿಕ ಗಣೇಶೋತ್ಸವಕ್ಕೆ ಕೊರೋನಾ ವಿಘ್ನ ಆಗತ್ತಾ? ವಿಘ್ನೇಶನ ಹಬ್ಬಕ್ಕೆ ಅಂಟಿರುವ ವಿಘ್ನ ನಿವಾರಣೆ ಆಗತ್ತಾ? ಕೋವಿಡ್ ಮಧ್ಯೆ ಹಬ್ಬ ಇದೆ. ಇವತ್ತು ಸರ್ಕಾರ ಮಹತ್ವದ ಸಭೆಯನ್ನ ಮಾಡಲಿದೆ. ಸಾರ್ವಜನಿಕ ಗಣೇಶೋತ್ಸವಕ್ಕೆ ಕೊರೋನಾನೇ ಈಗ ವಿಘ್ನ ಆಗಿದೆ ಅನ್ನುವ ಮಾತುಗಳು ಇದೆ. ಯಾಕಂದ್ರೆ ಈಗ ಸರ್ಕಾರ ಅಳೆದು ತೂಗಿ ಯೋಚನೆ ಮಾಡಿ ಒಂದು ಪ್ರಮುಖ ನಿರ್ಧಾರವನ್ನ ತೆಗೆದುಕೊಳ್ಳಬೇಕಾಗಿದೆ. ಕೊರೋನಾ 3ನೇ ಅಲೆಯ ಆತಂಕ ಇರುವ ಈ ಸಂದರ್ಭದಲ್ಲಿ ಮಧ್ಯಾಹ್ನ 1 ಗಂಟೆಗೆ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ನಡೆಯುತ್ತೆ. ತಜ್ಞರು, ಸಚಿವರು, ಅಧಿಕಾರಿಗಳ ಜೊತೆಗೆ ಮಹತ್ವದ ಸಭೆಯನ್ನ ಬೊಮ್ಮೈ ಅವರು ನಡೆಸಲಿದ್ದಾರೆ. ಸರ್ಕಾರದಿಂದ ಆಲ್ರೆಡಿ ಗಣೇಶ ಹಬ್ಬದ ಮಾರ್ಗಸೂಚಿ ರೆಡಿ ಆಗಿದೆ. ಹೇಗಿರಬೇಕು ಗಣೇಶ ಹಬ್ಬ, ಯಾವ ರೀತಿಯಾಗಿ ಆಚರಣೆ ಮಾಡಬೇಕು, ಸಾರ್ವಜನಿಕರಿಗೆ ಯಾವ ರೀತಿಯ ಷರತ್ತುಗಳನ್ನ ವಿಧಿಸಬೇಕು, ಹೇಗೆ ಎಲ್ಲಾ ಕೋವಿಡ್ ಮಾರ್ಗಸೂಚಿಗಳನ್ನ ಪಾಲನೆ ಮಾಡಿ ಸಾರ್ವಜನಿಕ ಗಣೇಶೋತ್ಸವವನ್ನ ಆಚರಣೆ ಮಾಡಬಹುದು. ಮತ್ತೊಂದ್ ಕಡೆ ಈಗ ಶಾಸಕರುಗಳೇ, ಬಿಜೆಪಿಯ ಮುಖಂಡರುಗಳೇ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಬೇಡಿಕೆಯನ್ನ ಇಟ್ಟಿರೋದ್ರಿಂದ ಸರ್ಕಾರ ಇವತ್ತು ತೆಗೆದುಕೊಳ್ಳುವ ನಿರ್ಧಾರ ಬಹಳ ಪ್ರಮುಖವಾಗಿರುತ್ತೆ. ಹಾಗಾದ್ರೆ ಹೇಗಿರುತ್ತೆ? ವಿಜ್ಞಾನ ನಿರ್ವಿಜ್ಞಾನ? ರಾಜ್ಯದಾದ್ಯಂತ 3 ದಿನ ಗಣೇಶೋತ್ಸವ ಆಚರಣೆ ಮಾಡೋದಕ್ಕೆ ಅವಕಾಶವನ್ನ ಕೊಡಬಹುದು ಸರ್ಕಾರ. ಮಾರ್ಗಸೂಚಿಯನ್ನ ಮಾಡಬಹುದು ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ. 3 ದಿನ ಕಳೆದ ಮೇಲೆ ಹಬ್ಬದ ಆಚರಣೆ ಇರೋದಿಲ್ಲ. ಕೆಲವು ಈ ಹಿಂದೆ ನಾವು ನೋಡಿದ್ವಿ, ಕಳೆದ ವರ್ಷ ಅಲ್ಲ ಅದಕ್ಕಿಂತ ಹಿಂದಿನ ಎಲ್ಲಾ ವರ್ಷಗಳಲ್ಲಿ 10 ದಿನ 11 ದಿನದವರೆಗೂ ಕೂಡ ಸಾರ್ವಜನಿಕ ಗಣೇಶೋತ್ಸವಗಳಲ್ಲಿ ಗಣೇಶವನ್ನ ಪ್ರತಿಷ್ಠಾಪನೆ ಮಾಡಿ ಆನಂತರ ವಿಸರ್ಜನೆ ಮಾಡ್ತಾ ಇದ್ರು. ಆದ್ರೆ ಈ ಸಲ ಆ ತರ ಇರೋದಿಲ್ಲ. ರಸ್ತೆ ಗಲ್ಲಿಗಳಲ್ಲಿ ಗಣೇಶನನ್ನ ಕೂರಿಸುವಂತಿಲ್ಲ ಅನ್ನುವಂತ ಷರತ್ತನ್ನ ವಿಧಿಸಬಹುದು. ದೇವಸ್ಥಾನಗಳಲ್ಲಷ್ಟೇ ಗಣೇಶೋತ್ಸವ ಆಚರಣೆ ಮಾಡಬೇಕು ಅಂತ ಹೇಳಬಹುದು. ಅದ್ಧೂರಿ ಮೆರವಣಿಗೆ, ಅದ್ಧೂರಿ ವಿಸರ್ಜನೆಗೆ ಅವಕಾಶವನ್ನ ಕೊಡದೇ ಇರಬಹುದು ಈ ಸಲ. ಪ್ರಮುಖವಾಗಿ ಸಾರ್ವಜನಿಕ ಗಣೇಶೋತ್ಸವ ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತಿದೆ, ಮೆರವಣಿಗೆಗೆ ಹೆಚ್ಚಿನ ಪ್ರಾಮುಖ್ಯತೆ ಇರುತ್ತೆ. ಧ್ವನಿವರ್ಧಕಗಳು, ಡಿಜೆ, ಹಾಡು, ಸಮಾರಂಭಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ, ಅದು ಈ ಸಲ ಕಟ್ಟಾಗಬಹುದು. ಬೆಳಗ್ಗೆ 8ರಿಂದ ರಾತ್ರಿ 7 ಗಂಟೆವರೆಗಷ್ಟೇ ಇದಕ್ಕೆ ಅವಕಾಶವನ್ನ ನೀಡುವ ಸಾಧ್ಯತೆ ಇದೆ. ಇನ್ನು ಈ ಸಂದರ್ಭದಲ್ಲಿ ಪ್ರಸಾದ ವಿತರಣೆಯನ್ನ ಸಾರ್ವಜನಿಕವಾಗಿ ಮಾಡೋ ಹಾಗಿಲ್ಲ ಅನ್ನುವಂತಹ ಷರತ್ತನ್ನ ವಿಧಿಸಬಹುದು. ಪ್ರಮುಖ ಅಂಶ ಮಾಸ್ಕ್ ಮತ್ತು ಅಂತರದಲ್ಲೇ ಗಣೇಶೋತ್ಸವವನ್ನ ಆಚರಿಸಬೇಕು ಅನ್ನೋದು. ನಿಯಮ ಉಲ್ಲಂಘಿಸಿದ್ರೆ ಸಂಘಟಕರಿಗೆ ದಂಡವನ್ನ ನೀಡುವಂತಹ ಶಿಕ್ಷೆ ಕೊಡುವ ಸಾಧ್ಯತೆಯೂ ಇದೆ ಅಂತ ಹೇಳಿ ಷರತ್ತು ವಿಧಿಸಬಹುದು. ಜನ ಏನ್ ಹೇಳ್ತಾರೆ ಇದಕ್ಕೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗತ್ತೆ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸಂಜಯ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಸಂಜಯ್, ಇವತ್ತಿನ ಮಧ್ಯಾಹ್ನ ನಡೆಸುವಂತಹ ಸಿಎಂ ಸಭೆ ಇದೆಯಲ್ಲ, ಬಹಳ ಇಂಪಾರ್ಟೆಂಟ್. ಈಗ ಸರ್ಕಾರ ಆಲ್ರೆಡಿ ಇಕ್ಕಟ್ಟಿನಲ್ಲಿದೆ. ಯಾವ ರೀತಿಯ ನಿರ್ಧಾರವನ್ನ ತೆಗೆದುಕೊಳ್ಳುವ ಸಾಧ್ಯತೆ ಇದೆ? ನವಿತಾ, ಏನಂತಂದ್ರೆ ಸಾರ್ವಜನಿಕವಾಗಿ ಗಣೇಶ ಉತ್ಸವ ಅಥವಾ ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡೋ ಹಬ್ಬ ಆಚರಣೆಗೆ ನಿಜಕ್ಕೂ ಸಹ ಸರ್ಕಾರಕ್ಕೆ ಒಂದು ಸವಾಲಾಗಿ ಪರಿಣಮಿಸಿರ್ತಕ್ಕಂಥದ್ದು. ಯಾಕಂತಂದ್ರೆ ಅನುಮತಿ ಕೊಡಬಾರ್ದು ಈ ಕೋವಿಡ್ ಸಂದರ್ಭದಲ್ಲಿ ಅಂತಕ್ಕಂಥದ್ದು. ಈಗಾಗಲೇ ಸರ್ಕಾರ ಸಾಕಷ್ಟು ಈ ವಿಚಾರವಾಗಿ 2-3 ಸಭೆಗಳನ್ನ ನಡೆಸಿದ್ರು ಸಹ ಅಂತಿಮ ನಿರ್ಧಾರಕ್ಕೆ ಬರಕ್ಕೆ ಸಾಧ್ಯವಾಗಿಲ್ಲ. ಇಂದು 12:30ಕ್ಕೆ ಮತ್ತೆ ಒಂದು ಸಿಎಂ ನೇತೃತ್ವದಲ್ಲಿ ಸಭೆ ನಡೀತಕ್ಕಂಥದ್ದು. ಸಭೆಯಲ್ಲಿ ಆರೋಗ್ಯ ಸಚಿವರು ಮತ್ತು ತಜ್ಞರ ಸಮಿತಿ ಭಾಗವಹಿಸುತ್ತದೆ. ಈ ಸಭೆಯಲ್ಲಿ ಅಂತಿಮ ತೀರ್ಮಾನ ಹೊರಬೀಳುವ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಸರ್ಕಾರ ಒಂದಷ್ಟು ಸಾಧಕ ಬಾಧಕಗಳನ್ನ ಈಗಾಗಲೇ ಪರಾಮರ್ಶೆ ನಡೆಸಿದೆ. ಆದ್ರೂ ಸಹ ಗಣೇಶ ಉತ್ಸವಕ್ಕೆ ಒಂದಷ್ಟು ಕಟ್ಟುನಿಟ್ಟಿನ ಒಂದು ಇದನ್ನ ನಿರ್ಬಂಧ ಅಂತಂದ್ರೆ ಯಾವುದೇ ರೀತಿಯ ಸಾಮಾಜಿಕ ಅಂತರ ತಪ್ಪಬಾರದು. ಮುಖ್ಯವಾಗಿ ಕೋವಿಡ್ ರೂಲ್ಸ್ ನಲ್ಲಿ ಇರ್ತಕ್ಕಂಥದ್ದು ಸಾಮಾಜಿಕ ಅಂತರ ಇರಬೇಕು, ಜೊತೆಗೆ ಮಾಸ್ಕ್ ಅನ್ನ ಧರಿಸಿ ಒಂದು ಗಣೇಶ ಉತ್ಸವನ್ನ ನಡೆಸಬೇಕು ಅಂತಕ್ಕಂಥದ್ದು ಇರ್ತಕ್ಕಂಥದ್ದು. ಆದ್ರೆ ಸರ್ಕಾರ ಏನಂತಂದ್ರೆ ಬೆಳಿಗ್ಗೆ 8ರಿಂದ ಸಂಜೆ 7 ಗಂಟೆವರೆಗೂ ಮಾತ್ರ ಅವಕಾಶ ಕೊಡೋದೇ ಆದ್ರೆ ಸಹಜವಾಗಿ ಬೆಂಗಳೂರಿನಂತ ನಗರ ಪ್ರದೇಶದ ಭಾಗಗಳಲ್ಲಿ ಗಣೇಶನ ಉತ್ಸವ ಸಂಜೆ 8 ಗಂಟೆ ಮೇಲೆ ನಡೀತಕ್ಕಂಥದ್ದು. ಇದು ಎಲ್ಲೋ ಒಂದ್ ಕಡೆ ಗಣೇಶ ಉತ್ಸವ ಆಚರಣೆ ಮಾಡ್ತಕ್ಕಂಥವ್ರು ಅಥವಾ ಗಣೇಶನ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥವ್ರಿಗೆ ಒಂದು ನೋವಾಗುವ ಸಾಧ್ಯತೆಗಳು ಇರ್ತಕ್ಕಂಥ, ಮನಸ್ಸಿಗೆ ನೋವಾಗುತ್ತೆ. ಯಾಕಂದ್ರೆ ಸಹಜವಾಗಿಯೇ ಬೆಂಗಳೂರಂತ ಸಿಟಿಗಳಲ್ಲಿ ಗಣೇಶ ಉತ್ಸವ ನಡೆಯತಕ್ಕಂಥದ್ದೇ 8 ಗಂಟೆ ಮೇಲೆ ಗಣೇಶ ವಿಸರ್ಜನೆಗೆ ಹೋಗ್ತಾರೆ, ಡಿಜೆ ಸಾಂಗ್ಸ್ ಇದೆಲ್ಲವೂ ಇರ್ತವೆ. ಇಂತಹ ಒಂದು ಚಟುವಟಿಕೆಗಳಿಗೆ ನಿರ್ಬಂಧನೆ ಹಾಕುವ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಧ್ವನಿವರ್ಧಕಗಳನ್ನ ಬಳಸಿ ಸ್ಟೇಜ್ ಅಥವಾ ಬಳಸಿ ಡ್ಯಾನ್ಸ್ ಇರ್ಬೋದು, ಈ ತರ ಎಲ್ಲ ಹಬ್ಬ ಆಚರಣೆಯನ್ನು ನಡೆಸ್ತಾರೆ. ಇದಕ್ಕೆ ಒಂದು ಸರ್ಕಾರ ನಿರ್ಬಂಧನೆ ಸಲ್ಲಿಸುವ ಸಾಧ್ಯತೆ. ಈಗ ಮಾರ್ಗಸೂಚಿ ಮತ್ತು ಅಧಿಕೃತ ಘೋಷಣೆ ಇವತ್ತೇ ಆಗತ್ತಾ ಅಥವಾ ನಾಳೆನಾ? ಇವತ್ತೇ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡ್ತಾರೆ. ಯಾಕಂತಂದ್ರೆ ಇನ್ನೇನು ಕೆಲವೇ ದಿನಗಳು ಇರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ, ಯಾಕಂತಂದ್ರೆ ಗಣೇಶ ಉತ್ಸವವನ್ನು ಪ್ರತಿಷ್ಠಾಪನೆ ಮಾಡ್ಬೇಕಂದ್ರೆ ಆಯಾ ಏರಿಯಾಗಳಲ್ಲಿ ಒಂದು ಅನುಮತಿಯನ್ನ ಪಡೆಯಬೇಕಾಗುತ್ತೆ. ಅದೆಲ್ಲವೂ ಪಡಿಲಿಕ್ಕೆ ಸಾಕಷ್ಟು ಸಮಯಾವಕಾಶ
ಕಡಿಮೆ ಇರೋದ್ರಿಂದ ಇವತ್ತೇ ಸರ್ಕಾರ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡುತ್ತೆ. ಮುಖ್ಯವಾಗಿ ಸರ್ಕಾರ ಹೊರಡಿಸುವ ಮಾರ್ಗಸೂಚಿ ನಿಯಮದ ಅಡಿಯಲ್ಲೇ ಸಾರ್ವಜನಿಕರು ಗಣೇಶನ ಒಂದು ಪ್ರತಿಷ್ಠಾಪನೆಯನ್ನ ಮಾಡಬೇಕಾಗುತ್ತೆ. ಏರಿಯಾಗಳಲ್ಲಿ ಅಥವಾ ಏನು ಒಂದು ಪೊಲೀಸ್ ಸ್ಟೇಷನ್ ಇರ್ಬೋದು ಅಥವಾ ಬಿಬಿಎಂಪಿಗೆ ಸಂಬಂಧಿಸಿದ ಕಚೇರಿಗಳಿಂದ ಒಂದು ಇದನ್ನ ಅನುಮತಿಯನ್ನು ಪಡೆಯಬೇಕಾಗುತ್ತೆ. ಅಲ್ಲಿ ಸರ್ಕಾರ ಹೊರಡಿಸಿರುವಂತಹ ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಪಾಲನೆ ಮಾಡಿಕೊಂಡು ಗಣೇಶನ ಏನೇನು ಪ್ರತಿಷ್ಠಾಪನೆಯನ್ನ ಮಾಡಬೇಕಾಗುತ್ತೆ. ಅಥವಾ ತುಂಬಾ ಸಾಧ್ಯವಾದಷ್ಟು ಏನು ಏರಿಯಾಗಳಲ್ಲಿ ತುಂಬಾ ಗಣೇಶನ ಕೂರಿಸ್ತಾರೆ, ಆದ್ರೆ ಕಡಿಮೆ ಸಂಖ್ಯೆಯಲ್ಲಿ ಕೂರಿಸಿ ಅಂತ ಸರ್ಕಾರ ಮನವಿಯನ್ನ ಮಾಡ್ಕೊಳ್ತಕ್ಕಂಥದ್ದು. ಯಾಕಂತಂದ್ರೆ ಈಗ ಸರ್ಕಾರಕ್ಕೆ ಇದೊಂಥರ ಇಕ್ಕಟ್ಟಿನ ಪರಿಸ್ಥಿತಿ. ಯಾಕಂತಂದ್ರೆ ಗಣೇಶನ ಉತ್ಸವಕ್ಕೆ ಏನಾದ್ರು ಸರಿಯಾಗಿ ಆಚರಣೆಗೆ ಅವಕಾಶ ಕೊಡ್ಲಿಲ್ಲ ಅಂತಂದ್ರೆ ಅದು ಸಹ ಜನರ ಆಕ್ರೋಶಕ್ಕೆ ಗುರಿಯಾಗಬೇಕಾಗುತ್ತೆ. ಹಾಗಂತ ಒಂದು ವೇಳೆ ಏನಾದ್ರು ಅವಕಾಶ ಮಾಡಿಕೊಟ್ರೆ ಕೋವಿಡ್ ನಂತ ಸಂದರ್ಭದಲ್ಲಿ ಜಾಸ್ತಿ ಆದ್ರೆ ಮೂರನೇ ಅಲೆ ಬೇರೆ ಬರ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಅದಕ್ಕೂ ಕೂಡ ಸರ್ಕಾರವೇ ನೇರ ಹೊಣೆ ಆಗ್ಬೇಕಾಗುತ್ತೆ. ಇಂತಹ ಒಂದು ಸಂದರ್ಭದಲ್ಲಿ ಸರ್ಕಾರ ಒಂದಷ್ಟು ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡಿದ್ರು ಸಹ ಸಾರ್ವಜನಿಕರಲ್ಲಿ ಮನವಿಯನ್ನು ಮಾಡುವ ಸಾಧ್ಯತೆಗಳು ಇರ್ತಕ್ಕಂಥ, ಸಾಧ್ಯವಾದಷ್ಟು ಗಣೇಶ ಮೂರ್ತಿಗಳನ್ನ ಕಡಿಮೆ ಕೂರಿಸಿ ಅಂತ ಮನವಿ ಮಾಡ್ಕೊಳ್ಳುವ ಸಾಧ್ಯತೆಗಳು ಇರ್ತಕ್ಕಂಥದ್ದು. ನವಿತಾ.